ಯಾರು ಪ್ರಧಾನಿ ಆದ್ರೆ ಉತ್ತಮ ಅಂತ ನಿಮ್ಗೆ ಅನ್ಸುತ್ತೆ? ನಮಗೆ ಸೆಂಟ್ರಲ್ ಅಲ್ಲಿ ಮೋದಿನೇ ಬರಬೇಕು ಮೇಡಮ್. ಮೋದಿ ಅವರು ಯಾಕೆ ಪ್ರಧಾನಿ ಆಗ್ಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆ? ಸಮೂಹನ ದೂಷಣೆ ಮಾಡಿ ಮಾತಾಡಲ್ಲ. ಏನೇ ಡಿಜಿಟಲ್ ಮೀಡಿಯಂ ಬಂದು ದೇಶದ ನಂಬರ್ 1 ಮಟ್ಟಕ್ಕೆ ತಗೊಂಡೋಗ್ತಾ ಇರೋದೇನೆ ಮೋದಿ. ಇಂಡಿಯಾ ಏನು ಇಂಪ್ರೂವ್ಮೆಂಟ್ ಮಾಡಬೇಕು ಅದ್ರ ಬಗ್ಗೆ ಮಾತ್ರ ಮಾತಾಡ್ತಾರೆ. ಇಂಡಿಯಾ ಬಗ್ಗೆ ಯಾರು ಕೆಟ್ಟದಾಗ ಮಾತಾಡಿದ್ರೆ ಮಾತ್ರ ರಿಯಾಕ್ಷನ್ ಕೊಡ್ತಾರೆ ಬಿಟ್ಟರೆ ವೈಯಕ್ತಿಕವಾಗಿ ಅವ್ರು ಯಾರ ಮೇಲೂ ಮಾತಾಡಲ್ಲ. ಒಂದು 2 ವೀಲರ್ ಒಂದು 25,000 30,000 ಸಂಪಾದನೆ ಮಾಡ್ತಾನೆ. ಆ ಲೆವೆಲ್ ಏನು ಅಂತ ಮೋದಿ ತೋರಿಸಿದ್ರು. ರಾಹುಲ್ ಗಾಂಧಿ ಅವರು ಯಾಕೆ ಅಧಿಕಾರವನ್ನು ಸ್ವೀಕಾರ ಮಾಡಬಾರ್ದು? ಅವರಲ್ಲಿ ಇನ್ನ ನಾವು ಭಾರತೀಯರು ಅಂತ ಅನ್ಸ್ಕೊಳ್ತಾನೆ ಇಲ್ವಲ್ಲ ಅವರು. ಸ್ವಲ್ಪ ಮೆಚುರಿಟಿ ಬರಬೇಕು. ಈಗ ಆಲ್ರೆಡಿ ಇರೋ ಅಧ್ಯಕ್ಷ ಸ್ಥಾನನೇ ಬಿಟ್ಕೊಟ್ಬಿಟ್ಟಿದ್ದಾರೆ ಖರ್ಗೆ ಅವರಿಗೆ. ಬೆಲೆ ಏರಿಕೆ ಬಗ್ಗೆ ನೀವೇನ್ ಹೇಳ್ತೀರಾ? 120 ರೂಪಾಯಿಗೆ 1 ಲೀಟರ್ ಎಣ್ಣೆ ಕೊಡ್ತಿದ್ರು, ಈಗ 180 ರೂಪಾಯಿ, ಏಕದಮ್ 60 ರೂಪಾಯಿ ಜಾಸ್ತಿ ಮಾಡೋರು. ಎಲ್ಲಿ ತರೋದು? ಅದರಿಂದ ಅವರು ಟ್ಯಾಕ್ಸ್ ಕಮ್ಮಿ ಮಾಡಬೇಕು. ಈಗ ಸಂಬಳ ಜಾಸ್ತಿ ಬಂದವ್ರು ಯಾರು ಹೇಳಲ್ಲ ನಂಗೆ ಸಂಬಳ ಜಾಸ್ತಿ ಬರ್ತಾ ಇದೆ ಅಂತ. ಒಂದು ಹೋಟೆಲ್ಗೆ ಹೋದ್ರೆ 2,000 3,000 ಬಿಲ್ ಮಾಡ್ತಾರೆ. ಅವಾಗ ಹೋಟೆಲ್ ಎಲ್ಲ ಬೆಲೆ ಜಾಸ್ತಿ ಅಂತ ಅನ್ಸೋದೇ ಇಲ್ವಾ ಅವ್ರಿಗೆ? ಬೆಳೀತಾ ಅದರದ್ದು ಏರಿಯಾ ಬೆಲೆ ಜಾಸ್ತಿನೇ ಆಗ್ತಾ ಇರುತ್ತೆ. ಆ ಬೆಲೆ ಏರಿಕೆ ಅಂತ ಲೆಕ್ಕಾಚಾರದಲ್ಲಿ ಹೇಳಕ್ ಹೋಗ್ಬಾರ್ದು. ಸ್ಟೇಟ್ ಅಲ್ಲಿ ಈಗ ಸಿದ್ದರಾಮಯ್ಯನವರು ಎಲ್ಲ ಫ್ರೀ ಯೋಜನೆ ಅಂತ ಕೊಟ್ಬಿಟ್ಟು ಸರ್ಕಾರನೇ ದಿವಾಳಿ ಆಯ್ತಾ ಇದೆ. ದುಡ್ಡು ಎಲ್ಲಿಂದ ಬರ್ತದೆ ಈಗ ಇವರಿಗೆ? ಈಗ ಆಲ್ರೆಡಿ ಸಾವಿರಾರು ಕೋಟಿ ಸಾಲ ಮಾಡಿ ಹಂಚವ್ರ ಜನಕ್ಕೆ. ಲೋಕಸಭೆ ಎಲೆಕ್ಷನ್ 2024 ಇನ್ನೇನು 4 ತಿಂಗಳಲ್ಲಿ ಬರ್ತಾ ಇದೆ. ಆ ಎಲೆಕ್ಷನ್ ಅಲ್ಲಿ ಯಾರು ಗೆಲ್ಲಬೇಕು, ಯಾರು ಪ್ರಧಾನಿ ಆಗ್ಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಸರ್? ಇವಾಗ ಸದ್ಯಕ್ಕಂದರೆ ನಮ್ಮ ಪ್ರಧಾನಿ ಮೋದಿ ಅವರು ಒಳ್ಳೆ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಸ್ವಲ್ಪ ಚೇಂಜ್ ಮಾಡಿದರೆ ಚೆನ್ನಾಗಿರುತ್ತಂತ ನಮ್ಮ ಅಭಿಪ್ರಾಯ ಮೇಡಮ್. ಯಾವ ಥರ ಚೇಂಜ್ ಮಾಡ್ಕೊಬೇಕು ಮೋದಿ ಅವರು ಅಂತ ಅನಿಸುತ್ತೆ ನಿಮಗೆ? ಅಂದರೆ ಕೆಲವು ವಿಷಯದಲ್ಲಿ ಅವರು ಸ್ವಲ್ಪ ಈ ಮಣಿಪುರಲ್ಲಿ ಗಲಾಟೆಗೆ ಅದಕ್ಕೆಲ್ಲ ಅವರು ಸ್ವಲ್ಪ ಕೋಪ್ರೇಟ್ ಮಾಡಿಲ್ಲ. ಆದ್ದರಿಂದ ಸ್ವಲ್ಪ ಅಲ್ಲೆಲ್ಲಿನೂ ಕಾಂಗ್ರೆಸ್ ಅವ್ರು ಬಂದರೆ ಸ್ವಲ್ಪ ಚೆನ್ನಾಗಿರುತ್ತಂತ ನನ್ನ ಅಭಿಪ್ರಾಯ. ರಾಹುಲ್ ಗಾಂಧಿ ಅವರು ಅಧಿಕಾರಕ್ಕೆ ಬರಬೇಕು ಅನ್ಸುತ್ತೋ ಅಥವಾ ಬರಬಾರ್ದು ಅಂತ ಅನಿಸ್ತಾ ಇದೆ ನಿಮಗೆ? ಅವರೇ ಬರಬೇಕಮ್ಮ, ಸ್ವಲ್ಪ ಚೇಂಜ್ ಇರುತ್ತಂತ. ಇವಾಗ ಇವರ ಸುಮಾರಾಗಿ ಮಾಡಿದ್ರಲ್ಲ, ಇವಾಗ ಅವರು ಚೇಂಜ್ ಮಾಡಿದ್ರೆ ಅವ್ರು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತಲ್ಲ ಅದು. ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ನಡುವೆ ಯಾರು ನಿಮಗೆ ಪ್ರಧಾನಿ ಆಗಬೇಕು ಅಂತ ಅನಿಸ್ತಾ ಇದೆ? ರಾಹುಲ್ ಗಾಂಧಿನೇ ಆಗಬೇಕಮ್ಮ. ಮಲ್ಲಿಕಾರ್ಜುನ ಖರ್ಗೆ ಅವರೇನು ಅಷ್ಟು. ಮೋದಿ ಅವರು ಬೆಲೆ ಏರಿಕೆಯನ್ನ ಮಾಡಿದ್ದಾರೆ. ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಬೆಲೆ ಏರಿಕೆ ಆಗಿದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಅದ್ರ ಬಗ್ಗೆ ಅಂದರೆ ಈ ಏನು ಹೇಳೋಕ್ಕಾಗೋದಿಲ್ಲ. ಅದು ಮಾಮೂಲಿ ಅಪ್ ಡೌನು ಆಗ್ತಾನೆ ಇರುತ್ತೆ. ಅವರು ಸ್ವಲ್ಪ ಜನರ ಬಗ್ಗೆ ಸ್ವಲ್ಪ ತಿಳುವಳಿಕೆ ನೋಡಿಕೊಂಡು ಬ್ಯಾಲೆನ್ಸ್ ಆಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮಂಥ ಬಡವರಿಗೆ ಸ್ವಲ್ಪ ಗ್ಯಾಸು ತುಂಬ ರೇಟ್ ಆಗ್ತಾಯಿದೆ, ಅದೆಲ್ಲ ಸ್ವಲ್ಪ ಅವಾಯ್ಡ್ ಆದರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಇದು. 2014ರಲ್ಲಿ ಮೋದಿಜಿ ಅವರು ಕೊಟ್ಟಿರುವಂತಹ ಎಲ್ಲ ಭರವಸೆಗಳು ಕೂಡ ಫುಲ್ಫಿಲ್ ಆಗಿದೆ ಅಂತ ನಿಮಗೆ ಅನಿಸ್ತಾ ಇದೆಯಾ ಸರ್? ಏನೋ ನಮ್ಮ ಅದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ. ಇಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಅಂದರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ನೀವು ತೃಪ್ತರಾಗಿದ್ದೀರಾ? ಅಂದರೆ ಈ ಗೃಹಜ್ಯೋತಿನೂ ಅದು ಕೆಲವ್ರಿಗೆ ಬರ್ತಾ ಇದೆ, ಕೆಲವ್ರಿಗೆ ಬರ್ತಾ ಇಲ್ಲ. ಬಟ್ ಇವರು ಈ ಎಲೆಕ್ಷನ್ ಆದಮೇಲೆ ಇದೆಲ್ಲ ನಿಲ್ಲಿಸ್ಬೋದು ಅಂತ ನಾವು ಎಲ್ಲ ಅಂದ್ಕೊಂಡಿದ್ದೀವಿ. ಆದರೆ ಕರೆಂಟಿಂದು ಆಗಲಿ 2,000 ರೂಪಾಯಿ ಆಗಲಿ ಎಲ್ಲನೂ ಈ ಎಲೆಕ್ಷನ್ ಬರುತ್ತಲ್ಲ, MP ಎಲೆಕ್ಷನ್ನು, ಅದ್ರ ತನಕ ಮಾಡ್ಬೋದು. ಅದ್ರ ಮೇಲೆ ಇನ್ನು ಮಾಡ್ತಾರಾ ಇಲ್ವೋ ಅದು ಅವ್ರಿಗೆ ಸೇರುತ್ತೆ. ಕರ್ನಾಟಕದಲ್ಲಿ BJP ಅವರು ಬರಬೇಕು ಅಂತ ಇತ್ತಾ? BJP ಅವರು ಸುಮಾರಾಗಿ 40% ಅದು ಇದೆಲ್ಲ ರೂಮರ್ಸ್ ಇದೆಯಲ್ಲಮ್ಮ. ಇವಾಗ ಕಾಂಗ್ರೆಸ್ ಅವರು ಇನ್ನೂ ಆ ಥರದ್ದು ಇನ್ನೂ ಮೂವ್ ಆಗಿಲ್ಲ. ಇನ್ನು ಮುಂದಕ್ಕೆ ನೆಕ್ಸ್ಟು MP ಎಲೆಕ್ಷನ್ ಆದಮೇಲೆ ಇವರ ಬಂಡವಾಳ ಆಚೆ ಬರುತ್ತೆ. 2024ರಲ್ಲಿ ಇನ್ನೇನು 4 ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಅದರಲ್ಲಿ ಯಾರು ಗೆಲ್ಲಬಹುದು, ಯಾರು ಗೆದ್ದರೆ ಉತ್ತಮ ಅನಿಸುತ್ತೆ ನಿಮಗೆ ಸರ್? ಕಾಂಗ್ರೆಸ್ಸೇ ಬರ್ಬೇಕು ಮೇಡಮ್. ಜನರುಗಳಿಗೆಲ್ಲ ಇದು ಮಾಡ್ತಾರೆ. ಅಂದರೆ ನಮ್ಮ ಆಟೋದವ್ರು ಹೇಳ್ತಾರೆ ಕಾಂಗ್ರೆಸ್ ಬಂದಿರೋದ್ರಿಂದ ಬಸ್ ಫ್ರೀ ಬಿಟ್ಟು ಆಟೋದವ್ರಿಗೆಲ್ಲ ಎಫೆಕ್ಟ್ ಆಗಿದೆ ಅಂತ. ಆದರೆ ಆಟೋದಲ್ಲಿ ಓಡಾಡೋವಂಥ ಪ್ಯಾಸೆಂಜರ್ ಆಟೋದಲ್ಲೇ ಓಡಾಡ್ತಾ ಇದ್ದಾರೆ. ಮಾಮೂಲಿ ಬಸ್ಸು ಇದರಲ್ಲೆಲ್ಲ ಓಡಾಡೋ ಪ್ಯಾಸೆಂಜರ್ ಬಸ್ಸೆಲ್ಲ ಓಡಾಡ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲಿ ತೊಂದರೆ ಆಗಿಲ್ಲ. ಕಾಂಗ್ರೆಸ್ಸೇ ಬಂದರೆ ಅನುಕೂಲ. ರಾಹುಲ್ ಗಾಂಧಿ ಅವರು ಬರಬೇಕಾ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಮಂತ್ರಿಗಳು ಆಗಬೇಕಾ? ರಾಹುಲ್ ಗಾಂಧಿ ಆದರೆ ಬೆಟರ್ ನಮ್ಮ ಪ್ರಕಾರ. ರಾಹುಲ್ ಗಾಂಧಿ. ಯಾಕೆ ಸರ್ ರಾಹುಲ್ ಗಾಂಧಿ ಅವರೇ ಪ್ರಧಾನಮಂತ್ರಿ ಆಗಬೇಕು? ಅಂದರೆ ಅದೇ ನಮ್ಗೆ ಅವ್ರ ಬಗ್ಗೆ ನಮ್ಗೆ ಒಪ್ಪಿದೆ, ಸ್ವಲ್ಪ ಆಗುತ್ತಾರೆ ಅಂತ. ಅವರೇ ಆದರೆ ಬೆಟರ್. ಈ ಸರ್ಕಾರ BJP ಸರ್ಕಾರ ಬೆಲೆ ಏರಿಕೆ ಮಾಡಿದ್ಯಾ? ಹೌದು ಮೇಡಮ್. BJP ಸರ್ಕಾರದಲ್ಲಿ ಎಲ್ಲ ಬೆಲೆಗಳು ಬೇಡಿಕೆ ಆಗಿದೆ. ಕಾಂಗ್ರೆಸ್ ಬಂದಮೇಲೆ ಸ್ವಲ್ಪ ಪರವಾಗಿಲ್ಲ. ನಮ್ಮ ಪ್ರಕಾರ ಕಾಂಗ್ರೆಸ್ಸೇ ಇದ್ದರೆ ಬೆಟರ್. ನಿಮ್ಮ ಪ್ರಕಾರ ದೇಶದಲ್ಲಿ ಕಾಂಗ್ರೆಸ್ ಬರಬೇಕಾ? ಹೌದು ಮೇಡಮ್.
ಕಾಂಗ್ರೆಸ್ಸೇ ಇರಬೇಕು ಅಧಿಕಾರದಲ್ಲಿ. ಕರ್ನಾಟಕದಲ್ಲಿ ಈಗೇನು ಕಾಂಗ್ರೆಸ್ ಆಡಳಿತವನ್ನ ನಡೆಸ್ತಿದೆ ಅಲ್ವಾ, ಅದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ನಮ್ಮ ಕಾಂಗ್ರೆಸ್ ಬಂದಮೇಲೆ ಎಲ್ಲ ಬೇಡಿಕೆಗಳು ಸ್ವಲ್ಪ ವಸ್ತುಗಳ ಬೆಲೆಗಳು ಸ್ವಲ್ಪ ಕಮ್ಮಿ ಆಗಿದೆ. ಮತ್ತು ಎಲ್ಲ ಜನಗಳಿಗೆ ಇದು ರೇಷನ್ನು ಮತ್ತು ಎಲ್ಲ ಫ್ರೀ ಕೊಡ್ತಾ ಇದ್ದಾರೆ. ಅನುಕೂಲ ಇದೆ ಮೇಡಮ್, ಕಾಂಗ್ರೆಸ್ಸಿಂದ ಅನುಕೂಲ ಇದೆ. ಎಲ್ಲ ಉಚಿತ ಸೌಲಭ್ಯಗಳು ನಿಮ್ಮ ಹತ್ರ ಬಂದು ಸೇರ್ತಾ ಇದೆಯಾ? ಅಂದರೆ ಮೇಡಮ್ ಬರ್ತಾ ಇದೆ. ನಮ್ಮದು ಏನು ರೇಷನ್ ಕಾರ್ಡ್ ಏನಿಲ್ಲ, ಆದರೂ ಇರೋರಿಗೆಲ್ಲ ಬರ್ತಾ ಇದೆ ಮೇಡಮ್. ಈಗ ರೇಷನ್ ಕಾರ್ಡ್ ಮಹಿಳೆಯರಿಗೆ 2,000 ಆಗ್ತಾ ಇದ್ದಾರೆ. ಶಕ್ತಿ ಯೋಜನೆ ಫ್ರೀ ಬಸ್ ಬಿಟ್ಟಿದ್ದಾರೆ. ಮತ್ತು ಇದು ಅಮೌಂಟು 5 kgದು ರೇಷನ್ದು ಅಮೌಂಟ್ ಏನಿದೆ ಅದು ಎಲ್ಲ ಬರ್ತಾ ಇದೆ. ಎಲ್ಲ ಅನುಕೂಲ ಇದೆ ಮೇಡಮ್ ಕಾಂಗ್ರೆಸ್ಸಿಂದ. 2014ರಲ್ಲಿ ಮೋದಿ ಅವರು ಕೊಟ್ಟಿರುವಂತಹ ಎಲ್ಲ ಭರವಸೆಗಳನ್ನು ಫುಲ್ಫಿಲ್ ಮಾಡಿದ್ದಾರೆ ಅವರು? ಇಲ್ಲ ಮೇಡಮ್, BJP ಸರ್ಕಾರನೇ ಬರೀ ಸುಳ್ಳು. ಎಲ್ಲಿ ಮೇಡಮ್ ಅವರು ಫುಲ್ಫಿಲ್ ಮಾಡಿದ್ದಾರೆ? ಇಲ್ಲ, ಸುಳ್ಳು ಅದು. ಯಾವುದು ನಮ್ಮ ಪ್ರಕಾರ ಯಾವುದೂ ಆಗಿಲ್ಲ ಅದು. ಇನ್ನು 4 ತಿಂಗಳಲ್ಲಿ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಅದರಲ್ಲಿ ಯಾರು ಪ್ರಧಾನಿ ಆಗಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದೆ? ಮೇಡಮ್, ನಮಗೆ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಅಂತ ಸೆಂಟ್ರಲಲ್ಲಿ. ಬಟ್ ಇಲ್ಲಿ ನಮಗೆ ಕರ್ನಾಟಕದಲ್ಲಿ ನಮಗೆ ಪ್ರಜಾಕೀಯ ಬರಬೇಕು ಅಂತ. ಪ್ರಜಾಕೀಯ ಬಂದರೆ ಖಂಡಿತ ನರೇಂದ್ರ ಮೋದಿಗೆ ಸಪೋರ್ಟ್ ಮಾಡೋದು. ಅದು ಜನ ಏನು ಹೇಳ್ತಾರೆ ಅದನ್ನು ಕೇಳೋಂಥ ಪಕ್ಷ ಪ್ರಜಾಕೀಯ. ಯಾಕೆ ರಾಹುಲ್ ಗಾಂಧಿ ಅವ್ರು ಬರಬಾರ್ದು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬರಬಾರ್ದು? ಮೇಡಮ್, ಅವ್ರಿಗಿನ್ನೂ ಸ್ವಲ್ಪ ಅನುಭವ ಕಮ್ಮಿ ಅಂತ ಅನಿಸ್ಬಿಡುತ್ತೆ. ಇಂಡಿಯಾಗೆ ಏನು ಬೇಕು ಅನ್ನೋದು ಪ್ರಧಾನಿಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಅವರೇ ಆಗ್ಬಿಟ್ರು. 2014ರಲ್ಲಿ ಚುನಾವಣೆಯನ್ನು ಗೆದ್ದಿರುವಂತಹ ಮೋದಿ ಅವರು ಎಲ್ಲ ಬೇಡಿಕೆಗಳನ್ನು ಈಡೇರಿಸಿದ್ದಾರಾ? ಅಲ್ಲ, ಎಲ್ಲದಕ್ಕೂ ಸಮಯ ಬೇಕು. ಈಡೇರಿಸಿದಾರ ಅಂದರೆ ಇವತ್ತು ಇಂಡಿಯಾ ಯಾವ ಸ್ಥಾನದಲ್ಲಿದೆ ಅನ್ನೋದು ಜನಗಳಿಗೆ ಗೊತ್ತು. ಎಜುಕೇಟೆಡ್ಗೆ ಗೊತ್ತಿಲ್ಲದೆ ಇರೋರು ಸುಮ್ಮನೆ ಮಾತಾಡ್ತಾರೆ. ಡಿಜಿಟಲ್ ಇಂಡಿಯಾ ಆಗಿದೆ. ಇವತ್ತು ಒಂದು 2 ವೀಲರವನು ಒಂದು 25,000 30,000 ಸಂಪಾದನೆ ಮಾಡ್ತಾನೆ ಅಂದರೆ ಆ ಲೆವೆಲ್ ಏನು ಅಂತ ಮೋದಿ ತೋರಿಸಿದ್ದಾರೆ. ಅವತ್ತೇನು ಇರಲಿಲ್ಲ ಆ ಥರ. ಒಂದು ಬಡವನು ಒಂದು 50,000 ಸಂಪಾದನೆ ಮಾಡೋ ಲೆವೆಲ್ಗೆ ಇವತ್ತು ಇಂಡಿಯಾ ಬೆಳೆದಿದೆ. ಎಲ್ಲರಿಗೂ ಕೆಲಸ ಕೊಡೋಕ್ಕೆ ಗೌರ್ಮೆಂಟು ಹತ್ರ ಅಷ್ಟು ಕೆಲಸ ಇಲ್ಲದೆ ಇರ್ಬೋದು. ಬಟ್ ಆಲ್ಟರ್ನೇಟಿವ್ ವೇ ಮಾಡಿಕೊಟ್ಟಿದ್ದಾರೆ. ಅದನ್ನು ಅರ್ಥ ಮಾಡ್ಕೋಬೇಕು ಅಷ್ಟೆ. ಬೆಲೆ ಏರಿಕೆ ಮಾಡಿದ್ಯಾ ಸರ್ಕಾರ? ಮೇಡಮ್, ಬೆಳೆ ಏರಿಕೆ ಬಗ್ಗೆ ನಂಬಿಕೆ ಇಲ್ಲ ನಮಗೆ. ಯಾಕೆಂದರೆ ಕಾಟನ್ಪೇಟೆಯಲ್ಲಿ ಒಂದು ಸೈಟು 20 ವರ್ಷದ ಹಿಂದೆ ಸ್ಕ್ವೇರ್ ಫೀಟ್ 10,000 ಆಯಿತು. ಇವಾಗ 25,000 ಆಗಿದೆ. ಬೆಳೀತಾ ಅದರದ್ದು ಏರಿಯಾ ಬೆಲೆ ಜಾಸ್ತಿನೇ ಆಗ್ತಾ ಇರುತ್ತೆ. ಆ ಬೆಲೆ ಏರಿಕೆ ಅಂತ ಲೆಕ್ಕಾಚಾರದಲ್ಲಿ ಹೇಳಕ್ಕೆ ಹೋಗ್ಬಾರ್ದು. ಅದಕ್ಕೇನೇನೋ ಇರುತ್ತೆ ಹಿಂದಗಡೆ ಹಿನ್ನೆಲೆ. ಆಯಿಲ್ ರೇಟ್ ಜಾಸ್ತಿ ಆಗಿದೆ. ಆಮೇಲೆ ಅದರಿಂದ ಎಲ್ಲ ಕಡೆ ಪೆಟ್ರೋಲಿಯಂ ರೇಟ್ ಏನಕ್ಕೆ ಜಾಸ್ತಿ ಆಗಿದೆ, ಅಲ್ಲಿ ನಮಗೆ ಏನು ಸಿಗ್ತಾ ಇಲ್ಲ ಇಂಪೋರ್ಟ್ ಮಾಡ್ಕೊಳ್ಳೋಕ್ಕೆ. 100% ಬೆಲೆ ಏರಿಕೆ ಅದರಿಂದ ಆಗಿರುತ್ತೆ. ಈ ಸರ್ಕಾರ ಮಾಡಿದೆ ಅಂತ ಹೇಳೋದು ತಪ್ಪು. ಇವ್ರು ಇದ್ದಿದ್ರೂ ಅದೇನೇ ಆಗಿರೋದು. ಯಾರೋ ಒಬ್ಬರು ಬೆಳೆ ಏರಿಕೆ ಮಾಡಿದ್ದಾರೆ ಅಂದರೆ ಸರ್ಕಾರದ ಮೇಲೆ ಹೊರೆ ಹಾಕೋಕ್ಕಿಂತ ಒಂದು ಸ್ವಲ್ಪ ಬುದ್ಧಿವಂತರಾಗಿ ಯೋಚನೆ ಮಾಡಿದ್ರೆ ಏನಕ್ಕಾಯ್ತು ಅಂತ ಅದು ಸತ್ಯ ಗೊತ್ತಾಗುತ್ತೆ. ಒಬ್ಬರ ಮೇಲೆ ದೂರಣೆ ಮಾಡೋದು ಬಿಟ್ಟು ಒಂದು ರೀಸನ್ ಹುಡುಕ್ಬೇಕು ಏನಕ್ಕೆ ಜಾಸ್ತಿ ಆಯಿತು ಅಂತ. ಆವಾಗ ಸತ್ಯ ಗೊತ್ತಾಗುತ್ತೆ. ಸುಮ್ಮನೆ ವಿರೋಧ ಪಕ್ಷದವ್ರ ಮೇಲೆ ಅವರು ಇವಾಗ ಇರೋ ಆಲ್ರೆಡಿ ಪಕ್ಷಕ್ಕೆ ಬರೀ ದೂರಣೆ ಮಾಡೋದೇ ಆದರೆ ಫ್ಯಾಕ್ಟ್ ಯಾರು ಹೇಳಲ್ಲ. ಫ್ಯಾಕ್ಟ್ ಹುಡುಕ್ಬೇಕು. ಯೋಗಿ ಆದಿತ್ಯನಾಥ್ ಅವರು ಪ್ರಧಾನಿ ಆದರೆ ಓಕೆನಾ ಅಥವಾ ಮೋದಿ ಅವರು ಪ್ರಧಾನಿ ಆದರೆ ಓಕೆನಾ? ಮೇಡಮ್, ಮೋದಿ ಇರೋವರೆಗೂ ಮೋದಿನೇ ಆಗಬೇಕು. ಮೋದಿ ನಂತರ ಅವರೇ ಆಗಬೇಕು. ಯೋಗಿನೇ ಆಗಬೇಕು. ಮೋದಿ ನಂತರ ಯೋಗಿ ಅವರೇ ಆಗಬೇಕು. ಮೋದಿ ಅವರು ಯಾಕೆ ಪ್ರಧಾನಿ ಆಗಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಸರ್? ಮೇಡಮ್, ಅವರು ನೋಡಿ ಬೇರೆ ಪಕ್ಷದವ್ರ ಥರ ಒಂದು ಸಮೂಹನ ಅಥವಾ ಒಂದು ಜನಾಂಗನ ಅಥವಾ ಯಾರೋ ಒಬ್ಬರನ್ನ ದೂಷಣೆ ಮಾಡಿ ಮಾತಾಡಲ್ಲ. ಅವರು ಭಾರತದ ಬಗ್ಗೆ ಯೋಚನೆ ಮಾಡಿ ಬರೀ ಇಂಡಿಯಾನ ಏನು ಇಂಪ್ರೂವ್ಮೆಂಟ್ ಮಾಡಬೇಕು ಅದ್ರ ಬಗ್ಗೆ ಮಾತ್ರ ಮಾತಾಡ್ತಾರೆ. ಅವ್ರ ಬಗ್ಗೆ ಯಾರು ಕೆಟ್ಟದಾಗ ಮಾತಾಡಿದ್ರೆ ಅಥವಾ ಇಂಡಿಯಾ ಬಗ್ಗೆ ಯಾರು ಕೆಟ್ಟದಾಗ ಮಾತಾಡಿದ್ರೆ ಮಾತ್ರ ರಿಯಾಕ್ಷನ್ ಕೊಡ್ತಾರೆ. ಬಿಟ್ಟರೆ ವೈಯಕ್ತಿಕವಾಗಿ ಅವರು ಯಾರ ಮೇಲೂ ಮಾತಾಡಲ್ಲ. ಅದು ಸ್ವಲ್ಪ ನಮ್ಮ ಬುದ್ಧಿಜೀವಿಗಳಿಗೆ ಅರ್ಥ ಆಗುತ್ತೆ. ದಡ್ರಿಗೆ ಅರ್ಥ ಆಗಲ್ಲ, ಮಾತಾಡ್ತಾರೆ ಅಷ್ಟೇ ಮೋದಿ ಬಗ್ಗೆ ವಿರುದ್ಧವಾಗಿ. ಇಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಎಲ್ಲ ಉಚಿತ ಸೌಲಭ್ಯಗಳು ಕೂಡ ನಿಮಗೆ ಬಂದು ಸೇರ್ತಾ ಇದೆಯಾ? ಕರೆಂಟ್ ಬಿಲ್ ಫ್ರೀ ಆಗಿದೆ. ನಾನು ಆ್ಯಕ್ಚುಲಿ ರೇಷನ್ ಕಾರ್ಡ್ ಮಾಡಿಸಿಲ್ದಿರೋದ್ರಿಂದ ಆ 2,000 ಬಂದಿಲ್ಲ. ಆಮೇಲೆ ನಮಗೆ ಮನೇಲಿ ಯಾರೂ ಇದಿಲ್ಲ ಅಂತಾರೆ. ಇನ್ನೊಂದು ಯಾವುದೋ ಸ್ಕೀಮ್ ಇದೆಯಲ್ಲ, ಓದಿ ಮನೇಲಿ ಕುಂತಿರೋರಿಗೆ ಅದು ಅದಿಲ್ಲ. ಒಂದು ಕರೆಂಟ್ ಬಿಲ್ ಫ್ರೀ ಇದೆ, ಬಂದಿದೆ.
ಅವರ ಸರ್ಕಾರದಲ್ಲಿ ಅಂದರೆ ಅವಧಿಯಲ್ಲಿ ನೀವು ಖುಷಿ ಪಟ್ಟಿದ್ದೀರಾ? ಕಾಂಗ್ರೆಸ್ ಅವಧಿಯಲ್ಲಿ ಈಗ ಸಿದ್ದರಾಮಯ್ಯ ಏನು ಅಧಿಕಾರವನ್ನು ನಡೆಸಿದ್ದಾರಲ್ವಾ, ಆ ಅವಧಿಯಲ್ಲಿ ನೀವು ಖುಷಿ ಪಟ್ಟಿದ್ದೀರಾ? ಮೇಡಮ್, ಇಲ್ಲಿ ಕರ್ನಾಟಕದಲ್ಲಿ ನೋಡಿ, ನಾವು ಕನ್ನಡಿಗರಿಗೆ ನಾವು ಗೌರವಿಸ್ಬೇಕು. ನಮಗೆ ಸಿದ್ದರಾಮಯ್ಯ ಆದರೂ ಓಕೆ, ಯಡಿಯೂರಪ್ಪ ಆದರೂ ಓಕೆ, ಯಾರಾದರೂ ಓಕೆ. ಬಟ್ ಇಲ್ಲಿ ನಾವು ಕರ್ನಾಟಕದಲ್ಲಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ನಮ್ಗೆ ಸೆಂಟ್ರಲಲ್ಲಿ ಮೇಯ್ನ್ ಬೇಕಾಗಿರೋದು ಮೋದಿ ಅನ್ನೋದೇ ಪಾಯಿಂಟ್. ಕರ್ನಾಟಕದಲ್ಲಿ BJP ಗೆಲ್ಲಬೇಕು ಅಂತ ಏನಕ್ಕೆ ಆಸೆ ಅಂದರೆ ಸೆಂಟ್ರಲಲ್ಲಿ ಮೋದಿ ಬರಲಿ ಅಂತ. ಕರ್ನಾಟಕದಲ್ಲಿ ಯಾರು CM ಆದ್ರೂ ಕರ್ನಾಟಕನ ಉಳಿಸೋ ಕೆಲಸ ಮಾಡೇ ಮಾಡ್ತಾರೆ, ಅದರಲ್ಲೇನು ಡಿಫ್ರೆನ್ಸ್ ಇಲ್ಲ. ಉಚಿತ ಅನ್ನೋದು ಜನಗಳಿಗೆ ಕೊಟ್ಟು ಎಲ್ಲ ಒಂದು ಕಡೆ ಸೋಂಬೇರಿಗಳು ಮಾಡ್ತಾರೆ ಅಂತ ಅನಿಸುತ್ತೆ ತುಂಬ. ಬಟ್ ಇನ್ನೊಂದೇನು ಮೇಡಮ್, ನಮಗೆ ಏನು ಅಂದರೆ ನಾವು ಕೊಟ್ಟ ಟ್ಯಾಕ್ಸ್ ಅಮೌಂಟ್ಗೆ ಲೆಕ್ಕ ಕೊಡೋವಂಥ ಸರ್ಕಾರ ಬರಬೇಕು, ಒಬ್ಬ ಕ್ಯಾಂಡಿಡೇಟ್ ಬರಬೇಕು. ಅದು ಸಾಧ್ಯ ಇರೋದು ಪ್ರಜಾಕೀಯದಲ್ಲಿ ಮಾತ್ರ. ಪ್ರಜಾಕೀಯದ್ದು ತತ್ವಗಳನ್ನ ಇಡೀ ಇಂಡಿಯಾದಲ್ಲೆಲ್ಲ ಇನ್ನೂ ಮೋಸ್ಟ್ಲಿ ನಾನು ತಿಳಿದಂಗೆ ಇಡೀ ಜಗತ್ತಲ್ಲಿ ಯಾರೂ ಮಾಡಿಲ್ಲ. ಅದು ಉಪೇಂದ್ರ ಅವ್ರ ಐಡಿಯಾಲಜಿ ಮಾತ್ರ ಅಲ್ಲ, ಅವ್ರು ಉಪೇಂದ್ರ ಒಂದು ಸುಮಾರು ಜನ ಹತ್ರ ಟೀಮ್ ಡಿಸ್ಕಷನ್ ಮಾಡಿ ಅವ್ರು ಏನು ಮಾಡಿದ್ರೆ ಇದರಿಂದ ನಾವು ಈ ಒಂದು ಕೆಟ್ಟ ಬದಲಾವಣೆ, ಈ ಕೆಟ್ಟದಿಂದ ಬದಲಾವಣೆ ತರ್ಬೋದು ಅಂತ ಯೋಚನೆ ಮಾಡಿ ಉಪೇಂದ್ರ ಅವ್ರು ಮಾಡಿರೋದು. ಉಪೇಂದ್ರ ಒಬ್ಬನೇ ಸರ್ವಾಧಿಕಾರಿ ಆಗಕ್ಕೆ ಮಾಡಿಲ್ಲ. ಉಪೇಂದ್ರ ಅವರು 4-5 ಜನದ ಹತ್ರ ಡಿಸ್ಕಷನ್ ಮಾಡಿದ್ದಾರೆ. ಅದನ್ನಲ್ಲಿ ಯಾವ್ದು ಮಿಸ್ಟೇಕು ಇಲ್ಲ ಅದರಲ್ಲಿ. ಬಟ್ ಅದ್ರ ಬಗ್ಗೆ ಚರ್ಚೆನೇ ಮಾಡಲ್ಲ ಜನ. ಯಾಕಂದರೆ ಇವ್ರಿಗೆ ಕಳ್ಳರು ಸಿಗಾಕೊಂಡ್ಬಿಡ್ತಾರೆ ಅನ್ನೋ ಭಯ. ನಾವು ಕೇಳ್ತಾರದು ನಾವು ಕಟ್ಟೋ ಟ್ಯಾಕ್ಸ್ ಅಮೌಂಟ್ಗೆ ಲೆಕ್ಕ ಕೊಡಿ ಅಂತ. ಈಗ ಒಂದು ರೋಡ್ಗೆ 10 ಲಕ್ಷ ಖರ್ಚಾಗುತ್ತೆ ಅಂದರೆ ಅದನ್ನು ಕರೆಕ್ಟಾಗಿ ಲೆಕ್ಕ ಕೊಡಬೇಕು, ಟ್ರಾನ್ಸ್ಪರೆನ್ಸಿ ತರಬೇಕು. ಅದನ್ನು ಕೇಳ್ತಾ ಇದ್ದಾರೆ. ಅದೇ ಸತ್ಯ ಇಲ್ಲಿ. ಇವರೆಲ್ಲ ಬರೀ ಜಾತಿ ಧರ್ಮ ರಾಜಕಾರಣ ಮಾಡಿಕೊಂಡು ಜನಗಳಿಗೆ ಏಮಾರಿಸ್ತಾ ಇದ್ದಾರೆ. ಬಿಟ್ಟರೆ ಏನೋ ಮಾಡ್ಬೋದೇನೋ, ಅಧಿಕಾರದಲ್ಲಿ ಬಂದಿರೋದಕ್ಕೋಸ್ಕರ ಒಂದು ಒಳ್ಳೇದು ಮಾಡ್ತಾರೆ. ಬಟ್ ಆದರೆ ಅದನ್ನು ಇನ್ನೂ ಕ್ಲಾರಿಟಿ ಕೊಡಬೇಕು. ಅದು ಪ್ರಜಾಕೀಯ ಬಂದರೆ ಕರ್ನಾಟಕದಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ಮೋದಿ ಅವರನ್ನ ಸೋಲ್ಸೋಕೆ ಷಡ್ಯಂತ್ರವನ್ನು ರೂಪುಗೊಳಿಸ್ತಾ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಮೇಡಮ್, ಮೋದಿನ ಸೋಲ್ಸೋಕ್ಕೆ ಅಂತ ಹೇಳೋಂಗಿಲ್ಲ. ಯಾಕಂದರೆ ಮೋದಿ ಬೆಲೆ ಏನು ಅಂತ ಗೊತ್ತು. 100% ಮೋದಿನೇ ಬರೋದು. ಅವ್ರಿಗೆ ಭಯ ಸ್ಟಾರ್ಟ್ ಆಗಿದೆ ಮೋದಿ ಮೇಲೆ, ಅದಕ್ಕೆ ಷಡ್ಯಂತ್ರ ಮಾಡ್ತಾರೆ. 2024ರಲ್ಲಿ ಇನ್ನೇನು 4 ತಿಂಗಳಲ್ಲಿ ಚುನಾವಣೆ ಬರ್ತಾ ಇದೆ, ಲೋಕಸಭಾ ಚುನಾವಣೆ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಯಾರು ಗೆಲ್ಲಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಯಾರು ಗೆದ್ರೆ ಉತ್ತಮ ಅಂತ ನಿಮ್ಗೆ ಅನ್ಸುತ್ತೆ ಸರ್? ನಮಗೆ ಸೆಂಟ್ರಲಲ್ಲಿ ಮೋದಿನೇ ಬರಬೇಕು ಮೇಡಮ್ ಅವರು. ಯಾಕಂದರೆ ಇದುವರೆಗೂ ಏನೇ ಡಿಜಿಟಲ್ ಮೀಡಿಯಮ್ ಬಂದಿರಲಿ, ಇದು ಮಾಡಿರಲಿ, ಇರೋದ್ರಲ್ಲಿ ದೇಶದ ನಂಬರ್ 1 ಮಟ್ಟಕ್ಕೆ ತಗೊಂಡೋಗ್ತಾ ಇರೋದೇ ಮೋದಿ. ಬೇರೆ ಯಾರು ಬಂದ್ರೂ ಅವ್ರ ಕೈಲಿ ತಗೊಂಡು ಹೋಗೋಕ್ಕಾಗೋದಿಲ್ಲ, ಅಷ್ಟು ಹೇಳ್ಬೋದು. ರಾಹುಲ್ ಗಾಂಧಿ ಅವರು ಯಾಕೆ ಅಧಿಕಾರವನ್ನು ಸ್ವೀಕಾರ ಮಾಡಬಾರ್ದು? ಅವ್ರಿಗಿನ್ನೂ ಸ್ವಲ್ಪ ಮೆಚ್ಯೂರಿಟಿ ಬರಬೇಕು. ಈಗ ಆಲ್ರೆಡಿ ಇರೋ ಅಧ್ಯಕ್ಷ ಸ್ಥಾನನೇ ಬಿಟ್ಕೊಟ್ಬಿಟ್ಟಿದ್ದಾರೆ ಖರ್ಗೆ ಅವ್ರಿಗೆ. ಈಗ ಇವರೆಲ್ಲ ಸೇರಿ ಕುತಂತ್ರದಿಂದ ಖರ್ಗೆಯವ್ರನ್ನ ಪ್ರಧಾನಿ ಮಾಡಬೇಕು ಅಂತ ಮುಂದೆ ತತ್ತಾ ಇದ್ದಾರೆ. ಅದರಿಂದ ಅವ್ರ ಕೈಲಿ ಆಗಲ್ಲ. ಏನೇ ಮಾಡಿದ್ರು ಇವ್ರ ಮೆಚ್ಯೂರಿಟಿ ಆದಮೇಲೆ ಬೇಕಾದ್ರೆ ಪ್ರಧಾನಮಂತ್ರಿ ಆಗಲಿ, ಅದಕ್ಕೇನು ಅಭ್ಯಂತರ ಇಲ್ಲ. ಬಟ್ ಈಗ್ಗೆ ಮೋದಿನೇ ಸೋಲ್ಸೋಕ್ಕೆ ಇವ್ರ ಕೈಲಿ ಆಗಲ್ಲ ಮೇಡಮ್ ಅವರೇ. ಮೋದಿಜಿ ಹಾಗೆ ಯೋಗಿ ಆದಿತ್ಯನಾಥ್ ಅವರು ಇಬ್ಬರಲ್ಲಿ ಯಾರು PM ಆದರೂ ಉತ್ತಮ ನಿಮಗೆ? ಮೋದಿನೇ ಮೇಡಮ್, ಪಕ್ಕ ಮೋದಿನೇ ಅವರು. ಯಾಕಂದರೆ ಭಾಳ ಅನುಭವ ಇದೆ, ಅಲ್ಲಿ 10 ವರ್ಷ ಅಧಿಕಾರ ನಡೆಸಿದ್ದಾರೆ, ಅವ್ರಿಗೆ ಅನುಭವ ಜಾಸ್ತಿ ಇದೆ. ಮೋದಿ ಅವರೇ ಯಾಕೆ ಆಗಬೇಕು? ಯಾವುದಾದ್ರೂ ಉತ್ತಮ ಕೆಲಸಗಳನ್ನು ನೀವು ಅವರಿಂದ ಬಯಸ್ತಾ ಇದ್ದೀರಾ, ಹೇಗೆ? ಈಗ ಅಲ್ಲಿ ಏನೇನು ಬಡ್ಜೆಟ್ ಮೇಲೆ ಅವರು ಡಿಪೆಂಡ್ ಮಾಡ್ತಾರೆ. ಈಗ ಬಡ್ಜೆಟ್ ಅಲ್ಲಿ ಏನು ಆಗ್ತದೆ, ಇಲ್ಲಿಗೆ ಈ ನಮ್ಮ ಕರ್ನಾಟಕಕ್ಕೆ ಏನು ಕೊಡಬೇಕು, ಗುಜರಾತ್ಗೆ ಏನು ಕೊಡಬೇಕು, ಕಾಶ್ಮೀರಕ್ಕೆ ಏನು ಕೊಡಬೇಕು, ಎಲ್ಲ ಬಡ್ಜೆಟ್ ಮೇಲೆ ಮಣ್ಣೆ ಮಾಡೋದ್ರ ಮೇಲೆ ಡಿಪೆಂಡ್ ಮಾಡ್ತಾರೆ. ಅದರಿಂದ ಈಗ ಅಮಿತ್ ಶಾ ಇರ್ಬೋದು, ಅರುಣ್ ಜೇಟ್ಲಿ ಇರ್ಬೋದು, ಅವರೆಲ್ಲ ಸಮತೋಲನದಲ್ಲಿ ನಡ್ಸ್ಕೊಂಡು ಹೋಗ್ತಾ ಇರೋದ್ರಿಂದ ನಡೀತದೆ. ಅದರಿಂದ ಅವರೇ ಬರಬೇಕು ಅಂತ. ಇಲ್ಲಿ ಯಾವುದೇ ಕಾರಣಕ್ಕೂ ಈ ಸ್ಟೇಟಲ್ಲಿ ಈಗ ಸಿದ್ದರಾಮಯ್ಯನವರು ಎಲ್ಲ ಫ್ರೀ ಯೋಜನೆ ಅಂತ ಕೊಟ್ಬಿಟ್ಟು ಸರ್ಕಾರನೇ ದಿವಾಳಿ ಆಯ್ತದೆ. ದುಡ್ಡು ಎಲ್ಲಿಂದ ಬರ್ತದೆ ಈಗ ಇವ್ರಿಗೆ? ಈಗ ಆಲ್ರೆಡಿ 1000 ಕೋಟಿ ಸಾಲ ಮಾಡಿ ಹಂಚ್ತವ್ರ ಜನಕ್ಕೆ. ಗೃಹಲಕ್ಷ್ಮಿ ಅಂತ 2000 ಆಗ್ತಾವ್ರೆ. ಕೆಲವ್ರಿಗೆ ಬಂದಿದೆ, ಕೆಲವ್ರಿಗೆ ಬಂದೇ ಇಲ್ಲ. ಆಯ್ತಾ? ಕರೆಂಟ್ ಒಂದು ಫ್ರೀ ಸಿಗ್ತಾ ಇದೆ, ಎಲ್ಲ ಯೂಸ್ ಮಾಡ್ಕೊತಾವ್ರೆ. ಈಗ ಸರ್ಕಾರಕ್ಕೆ ಆದಾಯ ಬರೋ ಜಾಗ ಯಾವುದು? ನಾವು ಕಟ್ಟ ಟ್ಯಾಕ್ಸಲ್ಲಿ ಒಂದರಲ್ಲಿ ಇಡೀ ಸರ್ಕಾರ ಮೇಂಟೈನ್ ಮಾಡೋಕ್ಕಾಗುತ್ತಾ? ಆಗಲ್ಲ. 1000 ಕೋಟಿನೇ ಈಗ ಲಾಸ್ ಮಾಡಿ ದಿವಾಳಿ ಮಾಡಿ ಮಡಗ್ಬಿಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬರಲ್ಲ ಮೇಡಮ್ ಅವ್ರೆ, ನಾನೇ ಹೇಳ್ಬಿಡ್ತೀನಿ. ಅದರಿಂದ BJPನ ಬರಲಿ, ಇವರೇ ಬಂದ್ರೂ ಸರ್ಕಾರನ ಈ ಥರ ದಿವಾಳಿಗೆ ಮಾಡಬಾರ್ದು, ನಮ್ಮ ಅನಿಸಿಕೆ. ಬೆಲೆ ಏರಿಕೆ ಬಗ್ಗೆ ನೀವೇನು ಹೇಳ್ತೀರಾ?
ಬೆಲೆ ಏರಿಕೆಗೆ ಸ್ವಲ್ಪ ಕಡಿವಾಣ ಮಾಡಬೇಕು. ಈಗಿರೋ ರೇಟ್ ನೋಡ್ತಾ ಇದ್ರೆ ಈಗ 1 kg ಎಣ್ಣೆ ತಗೊಂಡ್ರೆ ಅವಾಗ 120 ರೂಪಾಯಿಗೆ 1 ಲೀಟ್ರ್ ಎಣ್ಣೆ ಕೊಡ್ತಿದ್ರು. ಈಗ 180 ರೂಪಾಯಿ, ಏಕದಮ್ 60 ರೂಪಾಯಿ ಜಾಸ್ತಿ ಮಾಡೋರೆ. ಎಲ್ಲಿ ತರೋದು? ಈಗ ನಮ್ಮಂಥ ಆಟೋ ರೈತರುಗಳು ಓಡಿಸೋವಂಥವ್ರು ಅವರೆಲ್ಲ ಎಲ್ಲಿ ತಗೋತಾರೆ? ಅದರಿಂದ ಅವರು ಟ್ಯಾಕ್ಸ್ನ ಕಮ್ಮಿ ಮಾಡಬೇಕು, ನೋಡಿ ಜನಗಳಿಗೆ ಅನುಕೂಲ ಆಗಂಗೆ ಮಾಡಿಕೊಡ್ಬೇಕು. 2014ರಲ್ಲಿ ಏನು ಆಶ್ವಾಸನೆಗಳನ್ನ ಕೊಟ್ಟಿದ್ರು ಮೋದಿ ಅವರು, ಅದನ್ನೆಲ್ಲ ಈಡೇರಿಸಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ ಸರ್? ಇಲ್ಲ ಮೇಡಮ್ ಅವರೇ, ಪೂರ್ತಿ ಅವ್ರ ಕೈಲಿ ಈಡೇರ್ಸೋಕ್ಕಾಗಿಲ್ಲ. ಹೆಚ್ಚು ಕಮ್ಮಿ ಒಂದು 80% ಮಾಡಿದ್ದಾರೆ ಅಂತ ನನಗನ್ನಿಸ್ತದೆ. ಬೇರೆಯವರು ಏನೇನೋ ಊಹಾಪೋಹ ಹೇಳ್ಬೋದು, ಒಂದು 80% ಕಾರ್ಯಗತವಾಗಿ ಮಾಡೋರೆ. ಮೋದಿ ಅವರನ್ನ ಸೋಲಿಸಬೇಕು ಅಂತ ವಿಪಕ್ಷ ನಾಯಕಗಳು ಮಾತನಾಡ್ಕೊತಾ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅವ್ರ ಕೈಲಿ ಆಗೋದಿಲ್ಲ ಮೇಡಮ್. ಯಾವ ಸ್ಟೇಟಿಂದ ಎಲ್ಲರೂ ಈಗ ಸ್ಟಾಲಿನ್ ಹೋಗೋರೆ, ಅಲ್ಲಿಂದ ಬರ್ತಾರೆ, ಇಲ್ಲಿಂದ ಬರ್ತಾರೆ, ಈಗ ನಮ್ಮಿಂದ ಇವರು ಹೋಗ್ತಾರೆ. ಆದ್ರೂ ಈ ಸಲ ಮೋದಿನ ಸೋಲ್ಸೋದು ಕಷ್ಟ. ಯಾಕಂದರೆ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಈ ಸಲ ಕಾಂಗ್ರೆಸ್ಗೆ 0% ಬರ್ತದೆ ನೋಡಿ. ಏನಕ್ಕೆ ಅಂತ ಹೇಳ್ತೀವಿ ಅಂದರೆ, ಇದುವರೆಗೂ ಅವ್ರು ಕೊಟ್ಟಿದ್ದ ಆಶ್ವಾಸನೆಯಲ್ಲಿ 2 ಮಾತ್ರ ಈಡೇರಿಸಿದ್ದಾರೆ. ನಿರುದ್ಯೋಗಿಗಳಿಗೆ ಕೆಲಸ, ಡಿಪ್ಲೊಮಾ ಮಾಡಿರೋನು 3,000 1,500 ಆಗ್ತೀವಿ ಅಂದ್ರಲ್ಲ, ಯಾರು ಕೊಟ್ಟವ್ರು? ಅವರು ಒಬ್ರಿಗೂ ಕೊಟ್ಟಿಲ್ಲ. ಬರೀ ಅವ್ರು ಕೊಟ್ಟಿರೋದು ಗೃಹಲಕ್ಷ್ಮಿ ಒಂದೇ. ಗೃಹಲಕ್ಷ್ಮಿ ಅದರಲ್ಲೂ ಅರ್ಧ ಜನಕ್ಕೆ ಬಂದಿದೆ, ಅರ್ಧ ಜನಕ್ಕೆ ಬಂದಿಲ್ಲ. ಒಂದು ತಿರ್ಗ ಕರೆಂಟ್ ಒಂದು ಫ್ರೀಯಾಗಿ ತೊಗೊತಾ ಇದ್ದಾರೆ. ಅದನ್ನು 300 ಯೂನಿಟ್ 200 ಯೂನಿಟ್ ಮೇಲೆ ಬಂದವಕ್ಕೆ ನಮ್ದು ಈಗ ನಮ್ಮನೆ ಬಿಲ್ಲೇನೆ ಫ್ರಿಡ್ಜು ವಾಷಿಂಗ್ ಮಿಷಿನ್ ಓಡ್ತದೆ ಅಂದರೆ ನಮ್ಮದೇ 187 ರೂಪಾಯಿ ಜಾಸ್ತಿ ಬಂದಿದೆ, ಕಟ್ಟಲೇಬೇಕು ನಾವು. ಆವಾಗ 380 ಕಟ್ತಿದ್ದೆ, ಈಗ ಬರೀ 187 ಮಾಡೋರೆ. ಅದರಿಂದ ಅದೇನು ಉಪಯೋಗ ಆಗಿಲ್ಲ. ಅದು ಖಂಡಿತವಾಗಿ ಸರ್ಕಾರಕ್ಕೆ ಲಾಸ್ ಆಯ್ತಾ ಇದೆ ಹೊರತು ನಮ್ಮ ಟ್ಯಾಕ್ಸ್ನ ತಗೊಂಡು ಅವರು ಎಲ್ಲ ಸಂಪಾದನೆ ಮಾಡಿ ಇದನ್ನು ಮಾಡ್ಕೊತಾವ್ರೆ ಅಷ್ಟೇ. 2024 ಇನ್ನೇನು 4 ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಅದರಲ್ಲಿ ಯಾರು ಪ್ರಧಾನಿ ಆದರೆ ಉತ್ತಮ ಅಂತ ನಿಮ್ಗೆ ಅನ್ಸುತ್ತೆ? ಮೋದಿ. ಯಾಕೆ ಮೋದಿ ಅವರು ಪ್ರಧಾನಿ ಆದರೆ ಉತ್ತಮ ಅಂತ ಅನ್ಸುತ್ತೆ ಸರ್? ಭಾರತೀಯರು ಅಂತ. ರಾಹುಲ್ ಗಾಂಧಿ ಅವರು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾಕೆ ಆಯ್ಕೆ ಆಗಬಾರ್ದು, ಪ್ರಧಾನಿ ಆಗಬಾರ್ದು? ಅವರಲ್ಲಿ ಇನ್ನ ನಾವು ಭಾರತೀಯರು ಅಂತ ಅನ್ಸ್ಕೊಳ್ತಾನೆ ಇಲ್ವಲ್ಲ ಅವರು. ನಾವು ದೇಶದಲ್ಲಿ ಇನ್ನೂ ಭಾರತೀಯರೇ ಆಗಿಲ್ಲ. ಅವರು ಇನ್ನ ಯಾಕೆ ಪ್ರಧಾನಿ ಆಗ್ತಾರೆ? ಬೆಲೆ ಏರಿಕೆ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಬೆಲೆ ಏರಿಕೆ ಅನ್ನೋದು ಮೇಡಮ್ ಎಲ್ಲ ಸಹಜನೇ. ಯಾಕೆಂದರೆ ಇವತ್ತಿನ ದಿವಸ ಒಬ್ಬ ರೈತ ಒಂದು ಟ್ರ್ಯಾಕ್ಟ್ರಲ್ಲಿ ಹೊಲ ಉಳಿಸ್ಬೇಕು ಅಂತಂದರೆ ಒಂದು ಗಂಟೆಗೆ 1,000 ರೂಪಾಯಿ ಕೂಲಿ ಕೊಡಬೇಕು. ಮತ್ತು ಇಲ್ಲಿ ಸಿಟಿನಲ್ಲಿ ಕೂತ್ಕೊಂಡು ಬೆಲೆ ಏರಿಕೆ ಅಂತ ಅಂದರೆ ರೈತರಿಗೇನು ಸಿಗುತ್ತೆ? ನಾವು ಅದನ್ನು ಯೋಚನೆ ಮಾಡಬೇಕಲ್ಲ. 20 ವರ್ಷದ ಹಿಂದೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು 25,000 ಸಂಬಳ ತಗೋತಿದ್ರೆ ಇವತ್ತು 2.5 ಲಕ್ಷ ತೊಗೊಳ್ತಾರೆ. ಈಗ ಅದು ಸಂಬಳ ಜಾಸ್ತಿ ಬಂದವ್ರು ಯಾರು ಹೇಳಲ್ಲ ನನಗೆ ಅದು ಸಂಬಳ ಜಾಸ್ತಿ ಬರ್ತಾಯಿದೆ ಅಂತ. ಬರೀ ಒಂದು ಉಪ್ಪಿನ ಪ್ಯಾಕೆಟು, ಎಣ್ಣೆ ಪ್ಯಾಕೆಟು, ಬೇಳೆ ಪ್ಯಾಕೆಟ್ ಮೇಲೆ ಮಾತ್ರ ಬೆಲೆ ಜಾಸ್ತಿ. ಪೆಟ್ರೋಲ್ ಡೀಸೆಲ್ 1 ರೂಪಾಯಿ ಅಂತಾರೆ. ಒಂದು ಹೋಟೆಲ್ಗೆ ಹೋದರೆ 2,000 3,000 ಬಿಲ್ ಮಾಡ್ತಾರೆ. ಆವಾಗ ಹೋಟೆಲೆಲ್ಲ ಬೆಲೆ ಜಾಸ್ತಿ ಅಂತ ಅನ್ಸೋದೇ ಇಲ್ವ ಅವ್ರಿಗೆ? ಅದೆಲ್ಲ ಶುದ್ಧ ಸುಳ್ಳು ಅಂತ ನನ್ನ ಪ್ರಕಾರ. ಯೋಗಿ ಆದಿತ್ಯನಾಥ್ ಅಥವಾ ಮೋದಿ ಅವರ ಆಯ್ಕೆ ಮಾಡ್ಕೊಳ್ಳೋದಾದ್ರೆ ಯಾರನ್ನ ಆಯ್ಕೆ ಮಾಡ್ಕೊತೀರಾ ಪ್ರಧಾನಿಯಾಗಿ? ಮೋದಿ ಇರೋವರೆಗೂ ಮೋದಿ, ನೆಕ್ಸ್ಟ್ ಯೋಗಿ. ಅಷ್ಟೊಂದು ಮೋದಿ ಅವರೇ ಆಯ್ಕೆ ಆಗಬೇಕು, ಪ್ರಧಾನಮಂತ್ರಿ ಆಗಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತಾ ಇದೆ ಸರ್? ಮೇಡಮ್, ಇವತ್ತಿನ ದಿವಸ ನಮ್ಮ ಭಾರತದಲ್ಲಿ ಅಲ್ಲ, ವಿಶ್ವದಲ್ಲಿ ಆಗಲ್ಲ, ಆರ್ಥಿಕತೆಯಲ್ಲಿ ನಂಬರ್ 3ಗೆ ತಗೊಂಡು ನಿಲ್ಲಿಸಿದ್ದಾರೆ. ಭ್ರಷ್ಟಾಚಾರ ಇಲ್ಲ. ಇದುವರೆಗೂ 10 ವರ್ಷ ಆಡಳಿತದಲ್ಲಿ 1.01% ಭ್ರಷ್ಟಾಚಾರ ಇಲ್ದಂಗೆ ಮೋದಿಯವರು ಆಡಳಿತ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ 2014ರಲ್ಲಿ ಅವ್ರು ಏನು ಗೆದ್ದರು, ಮೋದಿ ಅವರು ಗೆದ್ದ ಮೇಲೆ ಒಂದಿಷ್ಟು ಏನು ಹೇಳಿದ್ರಲ್ಲ, ನಾನು ಆ ಥರ ಮಾಡ್ಕೊಡ್ತೀನಿ, ಈ ಥರ ಮಾಡ್ಕೊಡ್ತೀನಿ ಅಂತ ಹೇಳಿ, ಅದನ್ನೆಲ್ಲ ಆ ಇಚ್ಛೆಯನ್ನು ಈಡೇರಿಸಿದಾರ ಅಂತ ಅನ್ಸುತ್ತೆ? ನನ್ನ ಪ್ರಕಾರ 100% ಈಡೇರಿಸಿದ್ದಾರೆ. 2024ರಲ್ಲಿ ಇನ್ನೇನು 4 ತಿಂಗಳಲ್ಲಿ ಚುನಾವಣೆ ಬರ್ತಾ ಇದೆ, ಲೋಕಸಭೆ ಚುನಾವಣೆ. ಅದರಲ್ಲಿ ಯಾರು ಗೆಲ್ಲಬೇಕು, ಯಾರು ಪ್ರಧಾನಿ ಆಗಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದೆ? ಯಾರು ಗೆಲ್ದ್ರು ಯಾರು ಸೋತ್ರು ಏನು ಇಲ್ಲ. ನಮಗೇನು ಗೊತ್ತಾ, ನಮ್ಮ ಆಟೋದವ್ರಿಗೆ ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಆಗಿದೆ. ನಮಗೇನು ಮೀಟ್ರ್ ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಕೊಡೋಕೆ ಹೇಳಿ. ಇವಾಗ ಬಸ್ ಬಿಟ್ಟು ನಮಗೆ ಬಿಸ್ನೆಸ್ ಕಮ್ಮಿ ಆಗಿದೆ. ಬಸ್ ಫ್ರೀ ಬಿಟ್ರಲ್ಲ, ನಮಗೂ DL ಮೇಲೆ 5,000 ಸಾವಿರ ಕೊಟ್ಬಿಡೋಕೆ ಹೇಳಿ ತಿಂಗಳಾದ್ರೂ. ನಾವು ಫ್ರೀ ಆಗಿರ್ತೀವಿ. ಅವ್ರ ಬಗ್ಗೆನೂ ನಾವು ಮಾತಾಡೋಂಗಿಲ್ಲ, ಇವ್ರ ಬಗ್ಗೆನೂ ಮಾತಾಡೋಂಗಿಲ್ಲ. ಅವ್ರು ಫ್ರೀ ಬಿಟ್ಟವ್ರೆ ಬಸ್ಸು. ನಮಗೆ ತಿಂಗಳಾದರೆ DL ಮೇಲೆ ಏನಿದೆಯೋ 5,000 ಸಾವಿರ ಕೊಟ್ಬಿಡೋಕೆ ಹೇಳಿ. ನಾವು ಆರಾಮಾಗಿರ್ತೀವಿ. ಏನಕ್ಕೆ ಸರ್ಕಾರ ಬೈತಾ ಇರ್ತೀವಿ ಕಾಂಗ್ರೆಸ್ಗೆ ಜೈ ಅಂದ್ಬಿಟ್ಟು ಹೋಯ್ತಾ ಇರ್ತೀವಿ. ಆ ಥರ ಮಾಡೋಕ್ಕೆ ಹೇಳಿ. ಇವಾಗ BJP ಬಂದರೂ ಓಕೆ, ಕಾಂಗ್ರೆಸ್ ಬಂದರೂ ಓಕೆ? ಓಕೆ ಸರ್, ಓಕೆ ಮೇಡಮ್. ಯಾರು ಬಂದರೂ ಅಷ್ಟೇ ಮೇಡಮ್. ಈ ಕಷ್ಟ ಇದ್ದೇ ಇರುತ್ತೆ. ನಮ್ಮ ಕಷ್ಟ ಯಾವತ್ತು ಡೈಲಿ ಇದ್ದೇ ಇರುತ್ತೆ. ನಾವು ಓಡಿಸಿದ್ರೆ ಮಾತ್ರ ದುಡ್ಡು. ಇವಾಗ ಬಸ್ ಬಿಟ್ಟಿದ್ದರಿಂದ ನಾವು ಓಡಿಸೋದು ಕಮ್ಮಿ. ಸಾಯಂಕಾಲದಲ್ಲಿ ಬೆಳಗ್ಗೆ ಏನೋ ಹೋಗುತ್ತೆ, ಸಾಯಂಕಾಲದಲ್ಲಿ ಅವರು ಟೈಮ್ ಇರುತ್ತೆ ಅಂತ ಬಸ್ಸಲ್ಲೇ ಹೋಗ್ತಾರೆ ಫ್ರೀಯಾಗೆ. ನಮಗೇನಿದೆಯೋ DL ಮೇಲೆ 5,000 ಸಾವಿರ ಕೊಡೋಕೆ ಹೇಳಿ. ನಮ್ಮ ಕಷ್ಟ ನಾವು ಹೇಳ್ತೀವಿ ಅಷ್ಟೇ.
ಅದು ಯಾರು ಬಂದರೂ ಏನಿಲ್ಲ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಸಿದ್ದರಾಮಯ್ಯ ಅವರ ಸರ್ಕಾರದ ಬಗ್ಗೆ ಏನು ಮಾತಾಡ್ತೀರಾ? ಯು. ಏನೇ ಹೆಸರು ರಮೇಶ್ ಅಂತ. ಸರ್, ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು? ನನ್ನ ಪ್ರಕಾರ ಮೋದಿನೇ ಆಗಬೇಕು ಅಂತ. ಮೋದಿ ಏನಕ್ಕೆ ಸರ್? ಮೋದಿ ಅವರು ಏನೋ ಒಂದು ಒಳ್ಳೇದು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಅಷ್ಟೇ. ಈಗ 10 ವರ್ಷದಿಂದ ಅವರೇ ಪ್ರಧಾನಮಂತ್ರಿ ಆಗಿದ್ದಾರೆ. ಹೌದು, ಅವರಿಂದ ದೇಶದ ಅಭಿವೃದ್ಧಿ ಆಗಿದೆಯಾ? ಆಗಿದೆ ಅನ್ನಿಸ್ತಾ ಇದೆ. ಅನ್ನಿಸ್ತಾ ಇದೆ. ಈಗ ಕಾಂಗ್ರೆಸ್ ಕಡೆಯಿಂದ ರಾಹುಲ್ ಗಾಂಧಿ ಅವರು ಇದ್ದಾರೆ, ಮತ್ತೆ ಖರ್ಗೆ ಅವರು ಇದ್ದಾರೆ. ಅವರಿಬ್ಬರಲ್ಲಿ ಯಾರು ಪ್ರಧಾನಮಂತ್ರಿ ಆಗೋ ಅಭ್ಯರ್ಥಿ ಇದ್ದಾರೆ? ರಾಹುಲ್ ಗಾಂಧಿ ಆದರೂ ಓಕೆ. ರಾಹುಲ್ ಗಾಂಧಿ ಅವರು ಏನಕ್ಕೆ ಸರ್? ರಾಹುಲ್ ಗಾಂಧಿ ಅವರು ಅಂದರೆ ಈಗ ಅವ್ರಿಗೂ ಒಂದು ಚಾನ್ಸ್ ಕೊಟ್ಟು ನೋಡ್ಬೇಕಲ್ವಾ. ಸರ್, ಪ್ರಧಾನಮಂತ್ರಿ ಆಗೋ ಕ್ವಾಲಿಟೀಸ್ ಅವ್ರ ಹತ್ರ ಇದೆಯಾ? ಅವ್ರು ಮಾತಾಡೋ ಲೆಕ್ಕದಲ್ಲಿ ಅದೆಲ್ಲ ಮಾಡಿದರೆ ಆಗುತ್ತೆ. ಅವ್ರು ಹೇಳಿದ್ದು ಯಾವುದೂ ಮಾಡಲ್ವಲ್ಲ. ಸರ್, ಇನ್ನೇನು ಕೆಲವು INDA ಪಕ್ಷಗಳು ಸೇರ್ಕೊಂಡು ನರೇಂದ್ರ ಮೋದಿ ಅವ್ರನ್ನ ಸೋಲಿಸಬೇಕು ಅಂದ್ಕೊಂಡಿದ್ದಾರೆ. ಅದಾಗುತ್ತಾ? ಅದು ಎಲ್ಲ ಸುಳ್ಳು ಬಿಡಿ, ಆಗಲ್ಲ ಅಂತ. ಓಕೆ ಸರ್, ಇನ್ನು ರಾಜ್ಯ ಸರ್ಕಾರ ವಿಷಯಕ್ಕೆ ಬಂದರೆ ಕೆಲವು 5 ಯೋಜನೆಗಳು ಕೊಟ್ಟಿದ್ದಾರಲ್ಲ ಸರ್, ಅದು ಜನಸಾಮಾನ್ಯರಿಗೆ ಅವೆಲ್ಲ ನಮ್ಮಂತ ಬಡವ್ರನ್ನ ತುಣಿದು ಹಾಳು ಮಾಡೋದಕ್ಕೆ ಅವೆಲ್ಲ. ಕೆಲವರು ಹೇಳ್ತಾ ಇದ್ದಾರೆ ಆಟೋದವ್ರಿಗೆ ಬಸ್ ಫ್ರೀ ಬಿಟ್ಟಾಗಿಂದ ಆಟೋದವ್ರಿಗೆ. ಹೌದು, ದೇವರಣ ಎಲ್ಲ ಅರ್ಧಕ್ಕರ್ಧ ಇದಾಗಿ ಹೋಗಿದೆ ಸರ್. ಇನ್ನು ನೋಡಿ, ಇಲ್ಲಿ ಮೆಟ್ರೋ ಇದೆ, ಎಲ್ಲ ಇದೆ. ಅರ್ಧ ಗಂಟೆ ಆಯ್ತು ಬಂದು ಕುತ್ಕೊಂಡು ಒಂದು ಬಾಡಿಗೆ ಇಲ್ಲ. ಓಲೋ ಒಬ್ಬರು ಇದ್ರೂ ಮೀಟ್ರಿಗೆ ಒಬ್ರು ಕೈ ಹಾಕಲ್ಲ. ಸರ್, ಇನ್ನು ರಾಜ್ಯ ಸರ್ಕಾರದಲ್ಲಿ JDS ಮತ್ತು BJP ಮೈತ್ರಿ ಆಗ್ತಾ ಇದೆ MP ಎಲೆಕ್ಷನ್ಗೋಸ್ಕರ. ಅದು BJP ಮೈನಸ್ ಆಗ್ಬೋದಾ ಇಲ್ಲ JDS ಪ್ಲಸ್ ಆಗ್ಬೋದು ಸರ್? ಇಲ್ಲ JDS ಪ್ಲಸ್ ಆಗ್ಬೋದಾ ಇಲ್ಲ BJP ಮೈನಸ್ ಆಗ್ಬೋದು ಸರ್? ಅವ್ರು ಯಾವಾಗ್ಲೂ ಅಲ್ಲಿಗೂ ಹೋಗ್ತಾರೆ ಇಲ್ಲಿಗೂ ಬರ್ತಾರೆ, ಯಾವುದನ್ನು ಹೇಳೋಕ್ಕಾಗಲ್ಲ ಅವ್ರಲ್ಲ. ಓಕೆ, ಆದ್ರೂ ಸರ್ JDS ಅಲ್ಲಿ ಒಂದೇ ಸೀಟ್ ಇರೋದು ಹಾಸನದಲ್ಲಿ ಪ್ರಜ್ವಲ್. ಹೌದು, ಇವರು ಇಬ್ಬರು ಮೈತ್ರಿ ಆದರೆ ಅದರಲ್ಲಿ ಯಾರಿಗಾಗುತ್ತೆ ಸರ್? BJPಗೆ ಲಾಭ ಆಗುತ್ತೆ ಅಷ್ಟೇ. ಯಾವ ಥರ ಸರ್? ಈಗ ಮಂಡ್ಯ ಇದು ಗೌಡ್ರದ್ದೆಲ್ಲ ಅವ್ರಿಗೆ ಒಂದು ಸ್ವಲ್ಪ ಓಟು ಇದಾಗುತ್ತೆ. 2024 ಇನ್ನೇನು 4 ತಿಂಗಳಲ್ಲಿ ಲೋಕಸಭೆ ಚುನಾವಣೆ ನಡೆಯಲಿದೆ. ಅದರಲ್ಲಿ ಯಾರು ಪ್ರಧಾನಿ ಆದರೆ ನಿಮಗೆ ಉತ್ತಮ ಅಂತ ಅನಿಸುತ್ತೆ? ನಮಸ್ಕಾರ ಮೇಡಮ್. ಬೆಸ್ಟ್ BJPನೇ ಮೇಡಮ್. ನಮಗೆ ಸರ್ಕಾರ ಎಲ್ಲ ನೋಡಿ ಬೇಸತ್ತೋಗಿದೆ. ಅದು ಫ್ರೀ ಇದು ಫ್ರೀ ಎಲ್ಲ ಹಾಳು ಮಾಡಾಕ್ತಿದ್ದಾರೆ. ಒಳ್ಳೇದು, BJP ಇದ್ದರೆ ಒಳ್ಳೇದು. ಮತ್ತು ನೆಕ್ಸ್ಟು ಮೋದಿಯವರೇ ಬರಬೇಕು, ನಮ್ಗೆ ಅದೇ ಖುಷಿ. ಯಾಕೆ ಸರ್ ಮೋದಿಯವರೇ ಬರಬೇಕು? ಒಳ್ಳೆ ಸರ್ಕಾರ ಕೊಡ್ತಾರೆ ಮೇಡಮ್. ಇವೆಲ್ಲ ಫ್ರೀ ಭಾಗ್ಯಗಳು ಈ ಜನಗಳನ್ನೆಲ್ಲ ಸೋಂಬೇರಿ ಮಾಡಿ ಹಾಳು ಮಾಡ್ತಿದ್ದಾರೆ. ಪುಕ್ಸಟ್ಟೆ ಬಸ್ಸು 2,000 ರೂಪಾಯಿ ಅದು ಇದು. ಈ ಥರ ಆದರೆ ಜನಗಳು ಯಾರು ಕೆಲಸ ಮಾಡ್ತಾರೆ? ದುಡುಕು ತಿನ್ನಬೇಕು ಜನ. ಏನು ಹೇಳಿ ಅಲ್ವಾ? ಈ ಥರ ಪುಕ್ಸಟ್ಟದು ಅದು ಇದು ಅಂದರೆ ಎಲ್ಲ ಹಾಳೆ. ಒಳ್ಳೆ ಕೆಲಸ ಮಾಡಲಿ, ಎಜುಕೇಷನ್ ಫ್ರೀ ಕೊಡಲಿ, ಸ್ಟೂಡೆಂಟಿಗೆ ಫ್ರೀ ಕೊಡಲಿ. ಪಾಪ ವಯಸ್ಸಾದ್ರು ಇರ್ತಾರೆ ಅವ್ರಿಗೆ ಕೊಡಲಿ, 60 ವರ್ಷ ದಾಟಿರ್ತಾರೆ ಅವ್ರಿಗೆ ಕೊಡಲಿ. ಎಲ್ಲ ಈ ಹೆಂಗಸರಿಗೆಲ್ಲ ಕೊಡ್ಕೊಂಡು ಅವರು ಬೀದಿ ಸುತ್ಕೊಂಡು ಎಲ್ಲ ವೇಸ್ಟ್. ಅದು ಒಳ್ಳೆ ಕೆಲಸ ಮಾಡಲಿ. ಪಾಪ ಮೋದಿ ಅವ್ರು ಮಾಡ್ತಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಅವರಾಗಿರಲಿ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರಲಿ ಯಾಕೆ ಪ್ರಧಾನಿ ಆಗಬಾರ್ದು ಅಂತ ನಿಮ್ಗೆ ಅನಿಸ್ತಾ ಇದೆ? ಯಾವಾಗ ತಾನೇ ಕಾಂಗ್ರೆಸ್ ಬಂದಾಗ ಯಾವಾಗ ತಾನೇ ಉದ್ಧಾರ ಮಾಡೋರು ಮೇಡಮ್ ಅಲ್ವಾ? ನಮ್ಮ BJPನೇ ಬೆಸ್ಟ್ ಅನಿಸುತ್ತೆ. ಕಾಂಗ್ರೆಸ್ಸಲ್ಲಿ ನಮಗೇನು ಇದಿಲ್ಲ, ಒಪ್ಪಿಲ್ಲ ಅವ್ರ ಮೇಲೆ. ಒಳ್ಳೆಯದು, BJP ಇದ್ದರೆ ಒಳ್ಳೆಯದು. ಈ ಬೆಲೆ ಏರಿಕೆ ಬಗ್ಗೆ ನೀವೇನು ಮಾತಾಡ್ತೀರಾ ಸರ್? ಹೌದು ಮೇಡಮ್, ತುಂಬ ಏರಿಕೆ ಆಗಿದೆಯಲ್ಲ. ಎಲ್ಲ ಏನು ಕೈಗೆ ಸಿಗಂಗೆ ಆಗಿದೆ ಈಗ. ಇವಾಗ ನೋಡಿ, ಈಗ ಗ್ಯಾಸ್ ರೇಟ್ ಬಂದರೆ 1 to double ಆಗಿದೆ ನಮಗೆ. ಮತ್ತು ಬಿಸ್ನೆಸ್ ಒಂದು ಕಡೆ ಡೌನ್ ಆಗಿದೆ, ಬಿಸ್ನೆಸ್ ಇಲ್ಲ. ಈ ಥರ ಬಸ್ ಫ್ರೀ ಅದು ಇದು ಅಂತ ಏನೋ ನೋಡೋಣ, ನೆಕ್ಸ್ಟ್ ಏನಾದ್ರು ಮೋದಿ ಅವ್ರು ಮಾಡ್ತಾರೆ. ಕೊರೋನಾಯಿಂದ ಎಲ್ಲ ಸ್ವಲ್ಪ ಏಟ್ ಬಿದ್ದಿದೆಯಲ್ಲ, ಮೋಸ್ಟ್ಲಿ ಎಲ್ಲ ಸರಿ ಆದರೆ ಕಮ್ಮಿ ಆಗ್ಬೋದು ಅನಿಸುತ್ತೆ. 2014ರಲ್ಲಿ ಏನು ಆಶ್ವಾಸನೆಯನ್ನು ಕೊಟ್ಟಿದ್ರು ಮೋದಿ ಅವರು, ಅದೆಲ್ಲ ಈಡೇರಿಸಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಇಲ್ಲ ಎಲ್ಲ ಈಡೇರಿಸಿಲ್ಲ. ಕಷ್ಟ ಇದೆಯಲ್ಲ, ಕೊರೋನಾ ಬಂತು, ಎಲ್ಲ ಈಡೇರಿಸಿಲ್ಲ. ನೆಕ್ಸ್ಟ್ ಏನಾದ್ರು ಮಾಡ್ಬೋದು. ಇವಾಗೆಲ್ಲ ಚೆನ್ನಾಗಿದೆಯಲ್ಲ, ಇವಾಗ ಕೋವಿಡ್ ಎಲ್ಲ ಹೋಗಿದೆಯಲ್ಲ. ನೋಡೋಣ, ನೆಕ್ಸ್ಟ್ ಏನಾದ್ರು ಮಾಡ್ಬೋದು ಒಳ್ಳೆ ಕೆಲಸ. ನೋಡೋಣ, ನೆಕ್ಸ್ಟ್ ಇನ್ನೊಂದು ಚಾನ್ಸ್ ಕೊಟ್ಟು ನೋಡೋಣ BJPಗೆ. ಕರ್ನಾಟಕದಲ್ಲಿ ಏನು ಸಿದ್ದರಾಮಯ್ಯ ಅವರು ಆಡಳಿತವನ್ನು ನಡೆಸ್ತಿದಾರಲ್ಲ, ಅಲ್ಲಿ ಕೊಟ್ಟಿರುವಂತಹ ಉಚಿತ ಭಾಗ್ಯಗಳು ಎಲ್ಲ ಬಂದು ನಿಮ್ಮ ಹತ್ರ ಸೇರಿದೆಯಾ? ಕೊಡ್ತಿದ್ದಾರೆ. ಕರೆಂಟ್ ಫ್ರೀ ಆಗಿದೆ, 2,000 ಕೊಡ್ತಿದ್ದಾರೆ. ಬೇಕಿಲ್ಲ ಅನ್ಸುತ್ತೆ. ಅದು ಕಷ್ಟಪಟ್ಟು ಕೆಲಸ ಮಾಡೋಣ ಬಿಡಿ. ಅವ್ರು 2,000 ಕೊಡೋದ್ರಲ್ಲಿ ನಡೆಯುತ್ತೆ ಜೀವನ. ಕೊಡ್ತಿದ್ದಾರೆ, ಅದು ಇಲ್ಲ ಅಂತಲ್ಲ, ಕೊಟ್ಟಿದ್ದಾರೆ. ಹೌದು ಮೇಡಮ್. ನೆಕ್ಸ್ಟ್ ಏನೋ ಒಂದು ಒಳ್ಳೆ ಸರ್ಕಾರ ಬರಬೇಕು. ತುಂಬ ರೋಸತ್ವಾಗಿದ್ದೀವಿ ಈಗ. ಬೆಲೆಗಳು ಎಲ್ಲ ದುಬಾರಿ, ಬಿಸ್ನೆಸ್ಗಳು ಡೌನು. ನೋಡೋಣ, ನೆಕ್ಸ್ಟ್ BJP ಬಂದರೆ ಬೆಸ್ಟು ಅನ್ಕೊಂತೀವಿ. ಈ ಮೈತ್ರಿ ಸರ್ಕಾರದ ಬಗ್ಗೆ ನೀವೇನು ಮಾತಾಡ್ತೀರಾ? BJP ಮತ್ತು JDS ಮೈತ್ರಿ ಸರ್ಕಾರದ ಬಗ್ಗೆ
ಓಕೆ ಕುಮಾರಸ್ವಾಮಿ ಪರವಾಗಿಲ್ಲ ಮೇಡಮ್, ಇರೋದ್ರಲ್ಲಿ ಪರವಾಗಿಲ್ಲ.